ಇರ್ತವೆ. ಇದರಿಂದ ನಾವು ಯಾವ ರೀತಿ ಜಾಗೃತಿ ವಹಿಸಬೇಕು ಮತ್ತು ಈ ವಂಚನೆ ಒಳಗಾದಾಗ ಯಾವ ರೀತಿ ದೂರನ್ನು ದಾಖಲಿಸಬೇಕು ಎಂಬುದರ ಬಗ್ಗೆ 300 ಪುಟಗಳ ಪ್ರೆಸೆಂಟೇಷನ್ ತಯಾರಿಸಿ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸ್ತಾ ಇದ್ದೀವಿ. ಇನ್ನು 4 ವರ್ಷ ಇತ್ತು ನಾವು ಈ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ವಿ. ಇಲ್ಲಿವರೆಗೆ ನಾವು ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲಾದ್ಯಂತ 80ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವೇರ್ನೆಸ್ ಮೂಡಿಸಿರ್ತೀವಿ. ಎಲ್ಲ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಅದೇ ಥರ ನೆಕ್ಸ್ಟ್ ಬೆಳಗಾವಿ ಡಿಸ್ಟ್ರಿಕ್ಟ್ ಕಡೆ ಎಲ್ಲ ಕಡೆಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಜಗದೀಶಣ್ಣ ಕವಟಗಿ ಮಠ ಅವರು ನಮಗೆ ಸ್ವಲ್ಪ ಸಹಾಯ ಮಾಡಿದರೆ ಅವರು ಸಹಕಾರ ಸಂಘಗಳು ಒಂದು 8 ಡಿಸ್ಟ್ರಿಕ್ಟಿಗೂ ಈ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ, ಎಲ್ಲ ಸಹಕಾರ ಸಂಘಗಳು ಆಫೀಸ್ನಲ್ಲಿ. ಸೊ ಹಾಗಾಗಿ ಈ ಪ್ರೋಗ್ರಾಮನ್ನು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ. ಈ ಪ್ರೋಗ್ರಾಮ್ ಕೇರ್ಫುಲ್ ಆಗಿ ನೋಡಿದ್ದೆ ಆದರೆ, ಎಲ್ಲ ನಾವು ತಿಳ್ಕೊಂಡಿದ್ದೆ ಆದರೆ ನಾವು ಸೇಫ್ ಆಗಿರ್ಬೋದು. ಯೂಸ್ ಮಾಡ್ತೀವಿ ಹೌದು, ಬಟ್ ನಾವೇನು ಅನ್ಕೋತೀವಿ, ನಾವು ಟೆಕ್ನಿಕಲಿ ಭಾಳ ಎಕ್ಸ್ಪರ್ಟ್ಸ್ ಇದ್ದೀವಿ ಅಂತ ಹೇಳಿ ಅನ್ಕೋತೀವಿ. ಬಟ್ ಇಷ್ಟೊಂದು ಸೆಟ್ಟಿಂಗ್ಸ್ ನಮ್ಮ ಫೋನ್ದಾಗ ನಾವು ಆನ್ ಮಾಡ್ಕೊಂಡ್ರೆ ಎಷ್ಟೋ ಒಂದು ಅಪರಾಧಗಳಿಂದ ನಾವು ಎಷ್ಟೋ ಒಂದು ಸೈಬರ್ ಕ್ರೈಮಿಂದ ನಾವು ದೂರ ಉಳಿಬೋದು. ಸೊ ಎಲ್ಲರೂ ಇನ್ಫಾರ್ಮೇಷನ್ ತೊಗೊಂಡು ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಹಳಷ್ಟು ಜನಕ್ಕೆ ಎಜುಕೇಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶಾಲೆಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸೈಬರ್ ಕ್ರೈಮ್ ಬಗ್ಗೆ ತಿಳಿವಳಿಕೆ ಹೇಳಬೇಕೆಂದು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ತಿಳುವಳಿಕೆ ನೀಡಿದ ಸೈಬರ್ ಟೀಮ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಈ ರೀತಿ ಯಾವುದೇ ಸೈಬರ್ ಆಗ್ತೇವೆ ಅಂತ ಗುರುತಿಲ್ಲ, ನಾವು ಮೊಬೈಲ್ ಅಷ್ಟೇ ಯೂಸ್ ಮಾಡ್ತೇವೆ. ಈಗಿನ ಡಿಜಿಟಲ್ ಆಗ್ತಿದೆ ಅಂತ ನಾವು ಅನ್ಸ್ಕೋತೇವ್ರಿ, ಆದರೆ ಅದರಿಂದ ದುರುಪಯೋಗ ಯಾವ ರೀತಿ ಇದಾವೆ ಅದು ತಿಳಿಸ್ಕೊಟ್ಟದ ಎಲ್ಲ ಟೀಮ್ಗೆ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳಿಗಾಗಿ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಇಷ್ಟು ವೆರೈಟಿ ಅವೇರ್ನೆಸ್ ಆಗ್ತವೆ ಅನ್ನೋದು ಮಾಹಿತಿನೇ ಇರಲಿಲ್ಲ. ನನಗೆ ಇವತ್ತು ಕೇಳಿ ಆಶ್ಚರ್ಯ ಅನ್ನಿಸ್ತು, ಎಷ್ಟು ರೀತಿ ಕ್ರೈಮ್ ಅದಾವಲ್ಲ, ಇದು ತುಂಬ ಅಪಾಯಕಾರಿಯೂ ಹೌದು. ಇಷ್ಟೆಲ್ಲ ಸಂಗತಿಗಳನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ನಮ್ಮೆಲ್ಲರಿಗೂ ಮಾಹಿತಿ ನೀಡಿದಂತಹ ಪೊಲೀಸ್ ಇಲಾಖೆ ಮತ್ತು ಸೈಬರ್ ಕ್ರೈಮ್ ಟೀಮ್ಗೆ ನಮ್ಮ ಅನಂತ ಧನ್ಯವಾದಗಳು. ಪ್ರತಿ ಪಂಪ್ಸೆಟ್ಗಳಿಗೆ ಹಾಗೂ ಮನೆಗಳಿಗೆ ಸ್ಮಾರ್ಟ್ ಈಗಾಗಲೇ ಬಾಂಗ್ಲಾದಲ್ಲಿ ಆಗಿದೆ. ಆ ಕಾರಣ ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಮೂಲ ಸೌಕರ್ಯವನ್ನು ಒದಗಿಸಬೇಕಾದ ಯಾವ ಚುನಾಯಿತ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಕಾರಣ ಚುನಾಯಿತ ಸರ್ಕಾರದ ಒಂದು ಜವಾಬ್ದಾರಿಯನ್ನು ಪಾಲಿಸಬೇಕು. ಸರ್ಕಾರ ವ್ಯಾಪಾರ ಮಾಡೋಕ್ಕೆ ಇಳಿಬಾರ್ದು, ಜನರ ಸೇವೆ ಮಾಡಬೇಕು. ಮತ್ತು ರೈತ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಮೀಟರ್ ಅಳವಡಿಸುವ ನಿರ್ಧಾರವನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಈ ಅವಿವೇಕಿ ಕಾನೂನನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದೆಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸುತ್ತದೆ. ಈ ಸರ್ಕಾರಗಳು ದಿನಕ್ಕೊಂದು ನೀತಿಗಳನ್ನು ತರ್ತಾ ಇದೆ. ಅಂತಹ ಅವಿವೇಕಿ ನೀತಿಗಳನ್ನು ಇವತ್ತು ಖಂಡಿಸಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಈಗ ಸಾಂಕೇತಿಕವಾಗಿ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಂಕೇತಿಕ ಚಳವಳಿ ಉದ್ದೇಶವೇನೆಂದರೆ ಏನು ಹೊಸ ವಿದ್ಯುತ್ ನೀತಿ ಇದೆಯಲ್ಲ, ಸ್ಮಾರ್ಟ್ ಮೀಟರ್ ಅಳವಡಿಕೆ, ಅದನ್ನು ತುರ್ತಾಗಿ ಕೈ ಬಿಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಹಳ್ಳಿಯಲ್ಲೂ ಕೂಡ ನಾವು ಚಳವಳಿಯನ್ನು ಮಾಡಬೇಕಾಗುತ್ತೆ.